ರೈತರ ವಿರೋಧದ ನಡುವೆಯೂ ಕೂಡ ಬಿಡದಿ ಟೌನ್ಶಿಪ್ಗೆ ಈಗಾಗಲೇ ಸರ್ಕಾರ ಅಂತಿಮ ಒಂದು ಅಧಿಸೂಚನೆಯನ್ನ ನೀಡಿದೆ. ಹೀಗಾಗಿ ರೈತರ ಕಿಚ್ಚು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಬೈರಮಂಗಲದ ಜಮೀನಿನ ದೃಶ್ಯಾವಳಿಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ಜಮೀನು ಇರ್ತಕ್ಕಂಥದ್ದು ಬಿಡದಿ ಬೈರಮಂಗಲದ ಸುತ್ತಮುತ್ತಲ ಇರ್ತಕ್ಕಂಥ ಏನು 9600 ಎಕರೆ ಜಮೀನೇನಿದೆ ಆ ಒಂದು ಜಮೀನಿನ ದೃಶ್ಯಾವಳಿಗಳು. ಇಲ್ಲಿ ಈಗಾಗಲೇ ಸರ್ಕಾರ 3 ಗ್ರಾಮಗಳ ಒಂದು 518 ಎಕರೆಯನ್ನ ಭೂಸ್ವಾಧೀನಕ್ಕೆ ಅಧಿಸೂಚನೆಯನ್ನ ನೀಡಿದೆ. ಆದ್ರೆ ರೈತರ ವಿರೋಧದ ನಡುವೆಯೂ ರಾಜ್ಯ ಸರ್ಕಾರದ ಅಂತಿಮ ಅಧಿಸೂಚನೆಗೆ ಸರ್ಕಾರದ ವಿರುದ್ಧ ಈಗಾಗಲೇ ರೈತರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದಲ್ಲದೆ ಏನು ಯೋಜನೆಯ ವ್ಯಾಪ್ತಿಯ 9 ಗ್ರಾಮಗಳ ಪೈಕಿ 7418 ಎಕರೆ ಭೂಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಈಗಾಗಲೇ ಸರ್ಕಾರ ಹೊರಟಿದೆ. ಅದರ ಪ್ರಾರಂಭಿಕ ಹಂತದಲ್ಲಿ 3 ಗ್ರಾಮಗಳಲ್ಲಿ 518 ಎಕರೆಯನ್ನ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆಯನ್ನ ಪ್ರಕಟ ಮಾಡಿದೆ. ಬಿಡದಿ ಹೋಬಳಿಯ ಕೆಂಚಯ್ಯನಪಾಳ್ಯ, ಮಂಡಲಹಳ್ಳಿ ಹಾಗೂ ಒಡೆರಹಳ್ಳಿ ಗ್ರಾಮದ ಸುಮಾರು 754 ರೈತರ ಜಮೀನುಗಳನ್ನ ಭೂಸ್ವಾಧೀನಕ್ಕೆ ಸರ್ಕಾರ ಅಧಿಸೂಚನೆಯನ್ನ ಹೊರಡಿಸಿದೆ. ಅದಲ್ಲದೆ ರೈತರು ಸೂಕ್ತ ದಾಖಲೆಗಳನ್ನ ಪರಿಹಾರಕ್ಕಾಗಿ ಪಡೆದುಕೊಳ್ಳುವಂತೆ ನಗರಾಭಿವೃದ್ಧಿ ಇಲಾಖೆ ಕೂಡ ಸೂಚನೆಯನ್ನ ನೀಡಿದೆ. ಪ್ರತಿ ಎಕರೆಗೆ ಕನಿಷ್ಠ 7.2 ಕೋಟಿ ದರವನ್ನು ಕೂಡ ನಿಗದಿ ಮಾಡಿದೆ. ಅದ್ರ ಜೊತೆಗೆ ಹೀಗಾಗಿ ಆ ಒಂದು ದರಕ್ಕೆ ತಗೋಬೇಕು ಅಂತ ಹೇಳಿ ಕ್ರಯಪತ್ರ ಆಗಿ ದಾನಪತ್ರ, ವಿಭಾಗ ಪತ್ರ ಸೇರಿದಂತೆ ಭೂ ಹಕ್ಕು ಸಂಬಂಧಿಸಿದ ದೃಢೀಕರಣ ಪತ್ರಗಳನ್ನ ಹಾಗೆ ಗುರುತಿನ ಚೀಟಿಯನ್ನ ತಂದು ಪರಿಹಾರಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿ ಎಲ್ಲಾ ರೀತಿಯ ಮಾಹಿತಿಗಳನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಅಂದ್ರೆ ಈಗಾಗಲೇ ಪರಿಹಾರಕ್ಕಾಗಿ ಮೊತ್ತಕ್ಕಾಗಿ 200ಕ್ಕೂ ಅಧಿಕ ಅರ್ಜಿಗಳು ಸಲ್ಲಿಸಿದವೆ ಅನ್ನೋದು ಕೂಡ ಸದ್ಯ ಏನು GBDಯ ಕಚೇರಿಯಿಂದ ಮಾಹಿತಿ ಕೂಡ ಬಂದಿದೆ. ಹೀಗಾಗಿ ಮುಂದಿನ ವಾರದಲ್ಲಿ ಈ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡಲಿದ್ದಾರೆ ಅನ್ನೋದು ಕೂಡ GBDಯ ಅಧ್ಯಕ್ಷರ ಒಂದು ಮಾತಾಗಿರ್ತಕ್ಕಂಥದ್ದು. ಇನ್ನೇನು ಕಳೆದ 1.5 ವರ್ಷದಿಂದ ಈ ಯೋಜನೆಯನ್ನ ವಿರೋಧಿಸಿ ನಿರಂತರ ಹೋರಾಟವನ್ನ ಮಾಡ್ತಾ ಇದ್ರೆ, ಇತ್ತ ಬಿಡದಿ ಟೌನ್ಶಿಪ್ ಅನ್ನ ಯೋಜನೆಗೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಂತ CM DK ಶಿವಕುಮಾರ್ ಅವರು ಕೂಡ ಈ ಒಂದು ಪಟ್ಟು ಬಿಡದೆ ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ರೈತರ ಆಕ್ರೋಶ ಕೂಡ ಕಾರಣ ಆಗಿದೆ. ಈ ಒಂದು ಭೂಮಿಯನ್ನ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ, ಪ್ರಾಣ ಬಿಟ್ಟರು ಕೂಡ ಈ ಭೂಮಿಯನ್ನ ಬಿಡಲ್ಲ ಅನ್ನೋದು ಕೂಡ ಇಲ್ಲಿಯ ರೈತರ ಮಾತಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನು ಈ ಒಂದು ಬಿಡದಿ ಟೌನ್ಶಿಪ್ ಏನಿದೆ, ಈ ಒಂದು ಟೌನ್ಶಿಪ್ ಅನ್ನ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥ ಸರ್ಕಾರ ಏನಿದೆ, ಈ ಒಂದು ಜಾಗವನ್ನ ನೋಡ್ತಾ ಇದ್ದಾರೆ. ಈ ಒಂದು ಜಾಗದಲ್ಲಿ ಎಲ್ಲಾ ರೀತಿಯ ಬೆಳೆಗಳು ಕೂಡ ಕಾಣ್ತಿರ್ತಕ್ಕಂಥದ್ದು. ಅಂದ್ರೆ ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಬಾಳೆ, ಹಾಗೆ ಬೇರೆ ಬೇರೆ ವಿವಿಧ ಬೆಳೆಗಳು, ಅದ್ರ ಜೊತೆಗೆ ರೇಷ್ಮೆ ಬೆಳೆ ಆಗಿರ್ಬೋದು, ಅದ್ರ ಜೊತೆಗೆ ಹೈನುಗಾರಿಕೆಯನ್ನ ಮಾಡೋ ಮೂಲಕ ಸಾಕಷ್ಟು ಆದಾಯವನ್ನ ಇಲ್ಲಿಯ ರೈತರು ಕೂಡ ಗಳಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಪ್ರತಿ ತಿಂಗಳು 7 ಲಕ್ಷ ಲೀಟರ್ನ ಹಾಲನ್ನ ಇಲ್ಲಿಯ ಈ ಭಾಗದ 9 ಕಂದಾಯ ಗ್ರಾಮಗಳ ರೈತರು ಉತ್ಪಾದನೆಯನ್ನ ಮಾಡಿ ಡೈರಿಗೆ ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ರೇಷ್ಮೆಯಲ್ಲೂ ಕೂಡ ಬರೋಬ್ಬರಿ 33 ಕೋಟಿಯಷ್ಟು ವಾರ್ಷಿಕ ಆದಾಯವನ್ನ ಇಲ್ಲಿಯ ರೈತರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಪ್ರತಿ ಮನೆಯಲ್ಲೂ ಕೂಡ ಪ್ರತಿ ತಿಂಗಳಿಗೆ 1 ಲಕ್ಷಕ್ಕೂ ಹೆಚ್ಚು ಆದಾಯವನ್ನ ಈಗಾಗಲೇ ಇಲ್ಲಿಯ ಭಾಗದ ರೈತರು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ಫಲವತ್ತಾದ ಭೂಮಿ ಅನ್ನೋದು ಕೂಡ ಇಲ್ಲಿ ಕಾಣ್ಬೋದಾಗಿದೆ. ಆದ್ರೆ ಇಲ್ಲ ಒಂದ್ ಕಡೆ ಸರ್ಕಾರ ಈ ಒಂದು ಯೋಜನೆ ಮಾಡೋದ್ರಲ್ಲಿ ಎಡುತ್ತಿದ್ಯಾ ಅಥವಾ ರೈತರಿಗೆ ಎಲ್ಲ ಒಂದ್ ಕಡೆ ಮೋಸ ಆಗ್ತಿದ್ಯಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈ ಹಿಂದೆ ಕೂಡ ಏನೋ ಹಿಂದೆ ಇದ್ದಂತ 2006ರಲ್ಲಿ ಕುಮಾರಸ್ವಾಮಿ ಅವರು ಈ ಯೋಜನೆಯನ್ನ ತರಲಿಕ್ಕೆ ಮುಂದಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಇದು ಅಷ್ಟೊಂದು ಫಲವತ್ತಾದ ಭೂಮಿ ಆಗಿರೋದಿಲ್ಲ. ಅದಾದ ಬಳಿಕ ಏನು ಅಲ್ಲಿಯ ಈ ಭಾಗದ ರೈತರು ಕೂಡ ಸಾಕಷ್ಟು ಮನವಿಯನ್ನ ಮಾಡ್ಕೋತಾರೆ. ಆ ಒಂದು ಮನವಿಯ ಮೂಲಕ ಮನವಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಜಾಗವನ್ನ ಬಿಡದಿ ಟೌನ್ಶಿಪ್ ಅನ್ನ ಮಾಡ್ಲಿಕ್ಕೂ ಕೂಡ ಕೈ ಬಿಡ್ತಾರೆ. ಅದಾದ ಬಳಿಕ ಈಗ ಬಂದಂತ DK ಶಿವಕುಮಾರ್ ಅವರು ಕೂಡ ಈ ಟೌನ್ಶಿಪ್ ಅನ್ನ ಮಾಡೇ ಮಾಡ್ತಿರ್ತೀನಿ, ಅದ್ರಲ್ಲೂ ಕೂಡ ಇದು ಕುಮಾರಸ್ವಾಮಿಯ ಕನಸಿನ ಕೂಸನ್ನ ನಾನು ಮುನ್ನೆಲೆಗೆ ತರ್ತೀನಿ ಅನ್ನೋ ಮಾತನ್ನ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಏನೋ ಒಟ್ಟಾರೆಯಾಗಿ ಈ ಒಂದು ಬಿಡದಿ ಟೌನ್ಶಿಪ್ ಏನಿದೆ, ಈ ಟೌನ್ಶಿಪ್ ಅನ್ನ ಮಾಡಿದ್ರೆ ಎಲ್ಲ ಒಂದ್ ಕಡೆ ರೈತರು ಕೂಡ ಒಂದ್ ಕಡೆ ಬೀದಿಗೆ ಬಂದ್ರೆ, ಮತ್ತೊಂದು ಕಡೆ ಏನೋ ಟೌನ್ಶಿಪ್ ಅನ್ನ ಮಾಡೋ ಮೂಲಕ ಇಲ್ಲಿಯ ಫಲವತ್ತಾದ ಭೂಮಿ ಬರಡಾಗುತ್ತೆ ಅನ್ನೋದು ಕೂಡ ಇಲ್ಲಿಯ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಆದ್ರೆ ಇದರಲ್ಲಿ ರೈತರು ಗೆಲ್ತಾರ ಆದ್ರೆ ಅಥವಾ ಏನು CM DK ಶಿವಕುಮಾರ್ ಅವರು ಈ ಒಂದು ಫಲವತ್ತಾದ ಭೂಮಿಯನ್ನು ಕಸ್ಕೊಂಡು ಬಿಡದಿ ಟೌನ್ಶಿಪ್ ಅನ್ನ ಮಾಡೋ ಮೂಲಕ ಬೆಂಗಳೂರಿನಲ್ಲಿ ಬರ್ತಕ್ಕಂಥ
ಹೆಚ್ಚಿನ ಜನರನ್ನ ಇಲ್ಲಿಗೆ ಸಾಗಿಸುವಂತ ಕೆಲಸವನ್ನ ಮಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮರಾಮನ್ ಅಶಿತ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.